बोलो ಭಾರತ್ ಮಾತಾ ಕಿ ಕನ್ನಡ ಮಾತೆಗೆ ಊಟ ಆಗಿ ಎಲ್ಲ ಸ್ವಲ್ಪ ನಿದ್ದೆ ಮೂಡಲಿದ್ದೀರಾ, ಸ್ವಲ್ಪ ಎದ್ದೊಳ್ಳಿ. ಜಾಸ್ತಿ ಹೊತ್ತು ಸಮಯ ತಗೊಳ್ಳಲ್ಲ, ನಿಮ್ಮ ನಿದ್ದೆ ಬರೆಸೋದಿಲ್ಲ. ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋ ನಾನು ಮಂಡ್ಯ ಜಿಲ್ಲೆಯವನು. ಮಂಡ್ಯದ ರಂಗಭೂಮಿ, ಕಿರುತೆರೆ ಹಾಗೂ ಚಲನಚಿತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿ ಅಂತಂದರು. ಮಂಡ್ಯದ ಮೊದಲುಗಳು ಇದು ಒಂದು ಸರಳವಾಗಿ ಹೇಳುವಂಥದ್ದಲ್ಲ, ಒಂದು ಮಹಾ ಗ್ರಂಥಕ್ಕೆ ಬೇಕಾಗುವಂಥ ಒಂದು ದೊಡ್ಡ ಸರಕು ಅಥವಾ ಏನು ಒಂದು ಮಹಾಪ್ರಬಂಧ ಬರೀಲಿಕ್ಕೆ ಸಾಕಾಗುವಷ್ಟು ವಿಷಯ ಇದೆ. ಬರೀ ರಂಗಭೂಮಿ, ಮಂಡ್ಯ ರಂಗಭೂಮಿ ಅಂತ ತಗೊಂಡ್ರೇ ಅದಕ್ಕಿರುವ ಇತಿಹಾಸ, ಅದು ಎಲ್ಲಿಂದ ನಮ್ಮ ವೃತ್ತಿ ರಂಗಭೂಮಿ ಆಗಬಹುದು, ಗ್ರಾಮೀಣ ರಂಗಭೂಮಿ ಆಗಬಹುದು, ಹವ್ಯಾಸಿ ರಂಗಭೂಮಿ ಆಗಬಹುದು, ಹೀಗೆ ನಾನಾ ಮಜಲುಗಳಲ್ಲಿ ರಂಗಭೂಮಿಯನ್ನು ವಿಶ್ಲೇಷಿಸ್ತಾ ಹೋಗ್ಬೋದು. ಆದರೆ ನಾನು ಚಿಕ್ಕದಾಗಿ ಒಂದು ಪಕ್ಷಿ ನೋಟವನ್ನು ನೋಡುವ ಪ್ರಯತ್ನ ಮಾಡ್ತೀನಿ. ನಾನು ಎಲ್ಲವನ್ನು ಅವಲೋಕಿಸಿದಾಗ, ಅದು ಸಿನಿಮಾ ಆಗಲಿ, ಕಿರುತೆರೆ ಆಗಲಿ, ರಂಗಭೂಮಿ ಆಗಲಿ ಅವಲೋಕಿಸಿದಾಗ ಒಂದು ವಿಷಯ ಸ್ಪಷ್ಟ ಆಯಿತು ನನಗೆ. KGF ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಪವರ್ಫುಲ್ ಪೀಪಲ್ ಕಮ್ಸ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ. ನಾವು ಪವರ್ಫುಲ್ ಪ್ಲೇಸಿಂದ ಬಂದಿದ್ದೀವಿ, ಮಂಡ್ಯ ನೆಲದಿಂದ ಬಂದಿದ್ದೀವಿ. ಕನ್ನಡದ ಚಿತ್ರರಂಗದ 3 ಮಹಾನ್ ಕಣ್ಣುಗಳು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಮೊದಲ ಬಾರಿ ಅವರಿಗೆ ಅವಕಾಶ ಕೊಟ್ಟದ್ದು ನಮ್ಮ ಮಳವಳ್ಳಿಯ HLN ಸಿಂಹ ಅವರು, ಬೇಡ್ರೆ ಕಣ್ಣಪ್ಪ ಚಿತ್ರ ನಿರ್ದೇಶನ ಮಾಡಿದವರು. ಇನ್ನು ಬಹಳಷ್ಟು ವಿಷಯ ಇದೆ, ರಂಗಭೂಮಿಯಿಂದ ಶುರು ಮಾಡ್ತಾ ಹೋಗ್ತೀನಿ. ನನಗಂತೂ ರಂಗಭೂಮಿ ನಮ್ಮ ಹಳ್ಳಿಯಿಂದ ಪರಿಚಯ. ನಾನು ಭಾಳ ಚಿಕ್ಕಂದಿನಲ್ಲಿ ಹಳ್ಳಿಯಲ್ಲಿ ನಾಟಕದ ತಾಲೀಮ್ ನಡೀತಿತ್ತು. ಪ್ರತಿನಿತ್ಯ ನಾಟಕದ ಮೇಷ್ಟ್ರು ಬಂದು ನಾಟಕ ಕಲಿಸ್ಕೊಡ್ತಿದ್ರು ಬೇರೆಯವರಿಗೆ. ನನಗೆ ಭಾಳ ಆಶ್ಚರ್ಯ, ಕುತೂಹಲದಿಂದ ನೋಡ್ತಿದ್ದೇನು ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಯಾಕ್ಲಾ ಬಾರ್ಲಾ ಹೋಗ್ಲಾ ಅಂತ ಮಾತಾಡೋ ಗೆಳೆಯರು, ಹಿರಿಯರು, ಸಾಯಂಕಾಲ ಆಗ್ತಿದ್ದಂತೆ ಮೇಷ್ಟ್ರುಗಳು ಹೇಳ್ಕೊಡ್ತಿದ್ದ ಆ ಕಂದ ಪದ್ಯನ ಎಷ್ಟು ಅದ್ಭುತವಾಗಿ ಕಲಿತಿದ್ರು, ಎಷ್ಟು ಅದ್ಭುತವಾಗಿ ಹೇಳ್ತಿದ್ರು. ಬವರವಾದರೆ ಹರನವದನಕ್ಕೆ ಬೆವರತ ಹನವ ಗೆಡಿಸಿದರೆ, ಹೀಗೆ ಪುಂಖಾನುಪುಂಖವಾಗಿ ಕಂದ ಪದ್ಯಗಳು ಹೇಳ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಿತ್ತು. ಇದು ನಾಟಕದ ಶಕ್ತಿ. ಬಹುಶಃ ನನ್ನನ್ನು ಚಿಕ್ಕಂದಿನಿಂದ ಸೆಳೆದದ್ದೇ ಇದು ಅಂತ ನಾನು ಭಾವಿಸ್ತೀನಿ. ಹೀಗೆ ನಾಟಕದ ಮೇಷ್ಟ್ರು, ನಾಟಕ ಇದನ್ನೆಲ್ಲ ನೋಡ್ತಾ ಬೆಳೆದವನು. ಮಂಡ್ಯದ ರಂಗಭೂಮಿ ಬಗ್ಗೆ ಅವಲೋಕನ ಮಾಡಿದಾಗ ಎಂಥ ಅದ್ಭುತವಾದ ವಿಷಯಗಳು ಸಿಗುತ್ತೆ ಅಂದರೆ, ನಮಗೆ ಮಳವಳ್ಳಿ ಸುಂದರಮ್ಮನವರನ್ನು ನೆನಪು ಮಾಡಿಕೊಳ್ಳದೆ ರಂಗಭೂಮಿ ಕಂಪ್ಲೀಟ್ ಆಗೋದೇ ಇಲ್ಲ. ಮಳವಳ್ಳಿ ಸುಂದರಮ್ಮನವರು ಒಳ್ಳೆಯ ಶಾಸ್ತ್ರೀಯ ಗಾಯಕಿ ಮಳವಳ್ಳಿಯವರು. ಅವ್ರ ತಂದೆ ಸುಬ್ಬಣ್ಣ ಅವರು ಪಿಟೀಲು ವಿದ್ವಾಂಸರು ಅರಮನೆಯಲ್ಲಿ. ಹೀಗೆ ಒಂದು ಶಾಸ್ತ್ರೀಯವಾದಂಥ ಒಂದು ಕುಟುಂಬ. ಆ ಕುಟುಂಬದಿಂದ ಬಂದಂಥ ಹೆಣ್ಣುಮಗಳು ಇಡೀ ನಾಡಿನಲ್ಲಿ ತುಂಬ ಅಪರೂಪ ಅನ್ನಿಸುವ ಹಾಗೆ 40ಕ್ಕಿಂತ ಹೆಚ್ಚು ವರ್ಷ ಕಂಪನಿಯನ್ನು ಕಟ್ಟಿ, ನಾಟಕ ಕಂಪನಿಯನ್ನು ಕಟ್ಟಿ ಇಡೀ ನಾಡನ್ನು ಸುತ್ತಾಡಿ ನಾಟಕ ಮಾಡಿದ ಮಹಾನ್ ಕೀರ್ತಿವಂತೆ ಅಭಿನಯ ವಿಶಾರದೆ ಮಳವಳ್ಳಿ ಸುಂದರಮ್ಮನವರು. ಎಂಥ ಅದ್ಭುತ ವ್ಯಕ್ತಿಗಳಿದ್ದಾರೆ ನಮ್ಮ ಇಡೀ ಮಂಡ್ಯದಲ್ಲಿ ಅಂತ ನೋಡಿದಾಗ ಭಾಳ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಗುತ್ತೆ. ಈ ವೃತ್ತಿ ರಂಗಭೂಮಿಗೆ ಮಂಡ್ಯ ಜಿಲ್ಲೆ ಕೊಡುಗೆ ಇಲ್ಲಿಂದನೇ ಶುರು ಆಗುತ್ತೆ. ಅದಕ್ಕೆ ಸಾಕ್ಷಿಯಾಗಿ ನಿಲ್ಲದೆ ಮಳವಳ್ಳಿ ಸುಂದರಮ್ಮನವರು ಮತ್ತು ಅವರ ಜೊತೆಗೆ ಆಂಜನೇಯನ ಪಾತ್ರದಲ್ಲಿದ್ದಂಥ ವೆಂಕಟಾಚಲಯ್ಯನವರು, ಪಾಂಡವಪುರದ HK ಯೋಗ ನರಸಿಂಹ ಅವರು, ಮಂಡ್ಯದ ಪುಟ್ಟಮ್ಮನವರು, ಹೀಗೆ ಅನೇಕ ಅತಿರಥ ಮಹಾರಥರಿದ್ದಾರೆ. ಇವರಿಂದ ವೃತ್ತಿ ರಂಗಭೂಮಿ ಬಗ್ಗೆ ಹೀಗೆ ಹೇಳ್ತಾ ಹೋಗೋದಾದರೆ, ನಮ್ಮದು ವಿಶಿಷ್ಟವಾದ ಗ್ರಾಮೀಣ ರಂಗಭೂಮಿ. ಪ್ರತಿ ಹಳ್ಳಿಯಲ್ಲೂ, ಇಂಥ ಹಳ್ಳಿಯಲ್ಲಿ ನಾಟಕ ಮಾಡಿದವರು ಇಲ್ಲ ಅನ್ನಂಗಿಲ್ಲ, ಪ್ರತಿ ಹಳ್ಳಿಯಲ್ಲೂ ನಾಟಕ ಮಾಡೋರಿದ್ದಾರೆ, ನಾಟಕ ಮಾಡಿಸಿದವರು ಇದ್ದಾರೆ. ಎಷ್ಟೋ ಕಲಾವಿದರು
ಮನೆ ಮಠ ಮಾರ್ಕೊಂಡವರು ಇದ್ದಾರೆ ಪಾತ್ರ ಮಾಡ್ತೀನಿ ಅಂತ. ಅದು ನಿಮಗೆಲ್ಲ ಗೊತ್ತಿರೋದೆ. ಎಷ್ಟೋ ಕಲಾವಿದರು ಜನಮಾನಸದಲ್ಲಿ ಇಷ್ಟು ವರ್ಷ 4-5 ದಶಕಗಳಾದರೂ ಕೂಡ ಜನಮಾನಸದಲ್ಲಿ ಉಳಿದು ಹೋದಂಥ ಕಲಾವಿದರಿದ್ದಾರೆ. ಹಾಗೆ ಆ ಕಲಾವಿದರ ಸಾಲಿನಲ್ಲಿ ಮಾತಾಡ್ತಾ ನಮ್ಮ ಹತ್ತಿರದ ಕೊಡಿಯಾಲದ ಸಾವುಕಾರ ಲಕ್ಷ್ಮಯ್ಯನವ್ರ ಬಗ್ಗೆ ಹೇಳಬೇಕು. ಮೂಲತಃ ನೇಕಾರಿಕೆಯ ಲಕ್ಷ್ಮಯ್ಯನವರು ಕಲಾ ಪೋಷಕರು ಮತ್ತು ಮೈಸೂರು ಅರಮನೆಗೆ ರೇಷ್ಮೆ ವಸ್ತ್ರಗಳನ್ನು ನೇಯ್ದು ಕೊಡ್ತಾ ಇದ್ದಂಥ ಕುಟುಂಬ. ಅವರು ಈ ವೃತ್ತಿ ರಂಗಭೂಮಿಗೆ ಸರಿಯಾದ ನಾಟಕದ ಜಾಗ ಇಲ್ಲ ಅನ್ನೋದನ್ನು ಮನಗಂಡು ಕೊಡಿಯಾಲದಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಆ ವೇದಿಕೆಗೆ ಅನೇಕರು ಬೇರೆ ಬೇರೆ ಭಾಗದಿಂದ, ಉತ್ತರ ಕರ್ನಾಟಕದಿಂದ ಬಂದು ನಾಟಕ ಮಾಡಿ ಹೋಗ್ತಾರೆ. ಅಲ್ಲಿಂದ ಆಚೆ ಮಂಡ್ಯದಲ್ಲಿ ಲಕ್ಷ್ಮೀ ಜನಾರ್ದನ ಅಂತ ಒಂದು ವೇದಿಕೆ ಸೃಷ್ಟಿಯಾಗುತ್ತೆ, ರಂಗಮಂಟಪ. ಅಲ್ಲಿ ಸುಬ್ಬಯ್ಯ ನಾಯ್ಡು ಅವರು, ಹಿರಣ್ಣಯ್ಯ ಮಿತ್ರ ಮಂಡಳಿ, ಹೀಗೆ ಅನೇಕ ಬೇರೆ ಬೇರೆ ತಂಡಗಳು ಬಂದು ನಾಟಕ ಮಾಡಲಿಕ್ಕೆ ಅವಕಾಶ ಆಗುವಂಥ ವೇದಿಕೆ ಅದು. ಅಂಥ ವೇದಿಕೆಗಳು ಇಲ್ಲದ ಕಾಲದಲ್ಲಿ ಈ ವೇದಿಕೆಗಳನ್ನು ಸೃಷ್ಟಿ ಮಾಡಿದವರ ಸಾಲಿನಲ್ಲಿ ಮತ್ತೊಬ್ಬರು ಹಿರಿಯರು, ಸದಾ ಮಂಡ್ಯದ ಪ್ರಾತಸ್ಮರಣೀಯರು ಅಂದರೆ KV ಶಂಕರೇಗೌಡರು. ಈ ವೃತ್ತಿರಂಗಭೂಮಿ ಬಗ್ಗೆ ಹೇಳ್ತಾನೆ ಇನ್ನೊಂದು ವಿಷಯನ ಹೇಳಬೇಕು. ಮಂಡ್ಯದ ಡ್ರಾಮಾ ಸೀನ್ರಿ ಅಂದರೆ ಅದು ಇಡೀ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲೂ ಕೂಡ ಭಾಳ ಫೇಮಸ್ ಆಗಿದ್ದಂಥದ್ದು ಮಂಡ್ಯದ ಡ್ರಾಮಾ ಸೀನ್ರಿ ಅಂದರೆ. ಅದಕ್ಕೊಂದು 4-5 ಹೆಸರುಗಳು ಭಾಳ ನೆನಪು ಮಾಡಿಕೊಳ್ಳೇಬೇಕಾದಂಥದ್ದು. ಬೆಣ್ಣೆ ಕಾಳಯ್ಯನವರ ಸೀನ್ರಿ, ಅವ್ರ ತಮ್ಮ ಜವರಪ್ಪನವ್ರ ಸೀನ್ರಿ, ಸಾಂಬಯ್ಯನವ್ರ ಸೀನ್ರಿ, ಬಂಗಾರಿ ನರಸಿಂಹಯ್ಯನವರ ಸೀನ್ರಿ, ಇಂದಿರಾ ಡ್ರಾಮಾ ಸೀನ್ರಿ, ಹಳ್ಳಿಕೇಶ್ವರಿ ಡ್ರಾಮಾ ಸೀನ್ರಿ, ಮಾರ್ಕೆಟ್ ನಾರಾಯಣಪ್ಪನವರ ಸೀನ್ರಿ ಮತ್ತು ಕೊಡಿಯಾಲ ಲಕ್ಷ್ಮಯ್ಯನವರ ಸೀನ್ರಿ. ಹೀಗೆ ಈ ಸೀನರಿಗಳಿಂದಲೇ ಒಂದು ರೀತಿ ಹೆಸರಾದಂಥದ್ದು ನಮ್ಮ ಜಿಲ್ಲೆ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಇವೆಲ್ಲ ದಾಖಲಾಗಬೇಕು, ಅಂದರೆ ರಂಗಭೂಮಿ ಇತಿಹಾಸದಲ್ಲಿ ದಾಖಲಾದಂಥವು. ಇದು ನಮ್ಮ ಹೆಮ್ಮೆ ಅನ್ನೋದು ಭಾಳ ಸಂತೋಷ. ಇದರ ಜೊತೆಗೆ ನಾನಾಗಲೇ ಹೇಳಿದಾಗೆ KV ಶಂಕರೇಗೌಡರು ಮಂಡ್ಯ ಜಿಲ್ಲೆಯ ರಂಗಭೂಮಿ ಆಗಲಿ, ಶಿಕ್ಷಣ ಕ್ಷೇತ್ರ ಆಗಲಿ ಮತ್ತು ರಾಜಕಾರಣ ಆಗಲಿ, ಈ ಎಲ್ಲದರಲ್ಲೂ ಕೂಡ ಒಂದು ಅವರ ಛಾಪನ್ನು ಒತ್ತಿ ಹೋದಂಥದ್ದು. ಅವರ ಪಾದುಕಾ ಕಿರೀಟಿ ಅನ್ನುವ ನಾಟಕ ಅವರೇ ಬರೆದಂಥ ನಾಟಕ. ಅದನ್ನು ಅಭಿನಯ ಮಾಡ್ತಿದ್ರು. ಸ್ವತಃ ಅನೇಕ ಅನೇಕ ಪ್ರದರ್ಶನಗಳನ್ನು ಮಾಡಿದ್ದಾರೆ. ಅವರು ನಾಟಕ ಮಾಡ್ತಾ ಅದರಿಂದ ಹಣ ಸಂಗ್ರಹ ಮಾಡಿ ಹೇಗೆ ಶಿಕ್ಷಣಕ್ಕೆ ಬಳಸಬೇಕು ಅನ್ನೋದನ್ನು ಕಲಿಸ್ಕೊಟ್ಟಂಥವ್ರು. ಮತ್ತು ಇವತ್ತಿಗೂ ಕೂಡ ನಿಮಗೆ ನಾನು 90ರ ದಶಕದಲ್ಲಿ ನಮ್ಮ JP ಅವರು ಎಲ್ಲರೂ ಮಾಡಿದಂಥ KV ಶಂಕರೇಗೌಡ ಸ್ಮಾರಕ ನಾಟಕೋತ್ಸವದಲ್ಲಿ ನಾನು ಬಂದು ಭಾಗವಹಿಸಿದ್ದೆ, ನಾಟಕ ಮಾಡಿದ್ದೆ ನಾನು. ಇದೇ ಮಂಡ್ಯ ವಿವೇಕಾನಂದ ಆಡಿಟೋರಿಯಮಲ್ಲಿ. ಹೀಗೆ ನಾಟಕದ ಬಗ್ಗೆ ಹೇಳ್ತಾ ಹಾಗೆ ಕೋಲಾರದಿಂದ ಬಂದು ಮಂಡ್ಯದಲ್ಲಿ ನೆಲೆಸಿದಂಥ ಪೌರವಾಣಿಯ ಗುಂಡಣ್ಣನವರನ್ನು ಮರೆಯೋ ಹಾಗಿಲ್ಲ. ಗುಂಡಣ್ಣನವರು ಹಾಗೆ ನಾನೊಂದಷ್ಟು ಹೆಸರುಗಳನ್ನು, ಯಾಕೆಂದರೆ ಮಂಡ್ಯ ರಂಗಭೂಮಿ ಅಂತ ಹೇಳಿದ ಕೂಡಲೇ ಈ ಒಂದಷ್ಟು ಹೆಸರುಗಳು ಹೇಳದೇ ಇದ್ದರೆ ಆ ರಂಗಭೂಮಿ ಕಂಪ್ಲೀಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಹೋಗ್ತೀನಿ. MDA ಸಂಘ, ಪ್ರಕಾಶ್ ಕಲಾ ಸಂಘ, ಪಾಂಡವಪುರ ಕುವೆಂಪು ಕಲಾ ಸಂಘ, ನಾಗಮಂಗಲ ಕನ್ನಡ ಸಂಘ, ಕ್ಯಾತ್ನಳ್ಳಿ ಹಸಿರು ಕಲಾವಿದರು, ಶ್ರೀ ಪಾಪಳು, K ಪ್ರಹ್ಲಾದರಾವ್, CR ಪಾರ್ಥನ್, K ರಾಮೇಗೌಡರು, ಸಿದ್ದಯ್ಯ, ತಮ್ಮೇಗೌಡರು, ಚೆನ್ನಯ್ಯ, ಶಿವರಾಮಯ್ಯ, ಇಂಥ ಅನೇಕ ಮಹನೀಯರು ರಂಗಭೂಮಿಯಲ್ಲಿ ತಮ್ಮ ಛಾಪನ್ನು ಒತ್ತಿ ಹೋಗಿದ್ದಾರೆ. ಇನ್ನು ಮಹಿಳೆಯರೇನು ಕಮ್ಮಿ ಇಲ್ಲ. ಆಗಲೇ ಹೇಳಿದಂಗೆ ಮಳವಳ್ಳಿ ಸುಂದರಮ್ಮ ಅವರ ಜೊತೆಗೆ TR ರಮಾ ಅವರಾಗಲಿ, ಬನಶಂಕರಿ ಮಹಿಳಾ ಹವ್ಯಾಸಿ ಕಲಾ ತಂಡ, ಭೈರವಿ ಮಹಿಳಾ ಕಲಾ ತಂಡ,
ಮಂಡ್ಯ ಜಿಲ್ಲಾ ಹವ್ಯಾಸಿ ಮಹಿಳಾ ಕಲಾವಿದರ ಸಂಘ, ನಾಗಮಂಗಲ ಮಹಿಳಾ ಸರ್ಕಾರಿ ನೌಕರರ ಕಲಾ ತಂಡ, ಶ್ರೀಮತಿ ಪುಟ್ಟಲಕ್ಷ್ಮಮ್ಮ ಅವರ ಮಹಿಳಾ ತಂಡ, ಹೀಗೆ ಅನೇಕ ತಂಡಗಳ ಹೆಸರನ್ನು ಹೇಳ್ತಾ ಹೋದರೆ ಒಂದು ಭಾಳ ದೊಡ್ಡ ಲಿಸ್ಟ್ ಇದೆ. ಹೀಗೆ ಇವರೆಲ್ಲರೂ ಕೂಡ ನಾಟಕವನ್ನು ಕಟ್ತಾ ಹೋದಂಥವ್ರು. ಹವ್ಯಾಸಿ ರಂಗಭೂಮಿಗೆ ಬರುವ ಹೊತ್ತಿಗೆ ಕೆ ವಿ ಶಂಕರೇಗೌಡರು ಹೇಗೆ ಅವರು ಚಾಪನ್ನು ಒತ್ತಿದ್ರು, ಅವರ ಜೊತೆಗೆ ಅಲ್ಲಿಂದ ಗೆಳೆಯರ ಬಳಗವನ್ನು ಜೆ ಪಿ ಗೌಡರು ಕಟ್ತಾ ಹೋಗ್ತಾರೆ. ನಮ್ಮ ಮುದ್ದೇಗೌಡರು ಕೂಡ ಅಲ್ಲಿಂದ ಆಚೆ ಜೊತೆ ಆಗ್ತಾರೆ. ಜೆ ಪಿ ಅವರು ಅಲ್ಲಿನ ಉದ್ಯೋಗಿಗಳನ್ನೇ ಸೇರಿಸ್ಕೊಂಡು, ಪಿ ಎಸ್ ಕಾಲೇಜಿನ ಉದ್ಯೋಗಿಗಳನ್ನು ಸೇರಿಸ್ಕೊಂಡು ನಾಟಕ ತಂಡ ಕಟ್ಟಿ ಹೊಸ ಬಗೆಯ ನಾಟಕಗಳನ್ನು ಅಂದರೆ ಅವತ್ತಿನ ಈ ಹವ್ಯಾಸಿ ರಂಗಭೂಮಿಯನ್ನು ಬೇರೆ ರೀತಿಯಲ್ಲಿ, ಏನು ಚಂದ್ರಶೇಖರ್ ಕಂಬಾರರಾಗಲಿ, ಗಿರೀಶ್ ಕಾರ್ನಾಡ್ರಾಗಲಿ, ಬಿ ವಿ ಕಾರಂತರಾಗಲಿ, ಅದು ರಂಗ ಸಂಪದ, ನಟನ, ಬೇರೆ ಬೇರೆ ಬೆನಕಾದಂಥ ರಂಗತಂಡಗಳು ಏನು ಮಾಡ್ತಿದ್ವು, ಆ ರೀತಿಯ ನಾಟಕಗಳನ್ನು ಕಟ್ತಾ ಹೋದರು ಜೆ ಪಿ ಗೌಡರು. ಇವತ್ತು ನಮ್ಮ ಜೊತೆ ಮಂಡ್ಯದ ರಂಗಭೂಮಿಯ ಸಾಕ್ಷಿ ಪ್ರಜ್ಞೆಯಾಗಿ ಜೆ ಪಿ ಗೌಡ್ರ ಜೊತೆ ನಮ್ಮ ಮುದ್ದೇಗೌಡರು ಕೂಡ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆ. ಅಲ್ಲಿಂದ ಆಚೆ ಇವರುಗಳು ಕಟ್ಟಿದ ಜನದನಿ, ಆ ಜನದನಿಯ ಮೂಲಕ ಇವತ್ತು ಅನೇಕ ಕಲಾವಿದರು ಕಿರುತೆರೆಯಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ಅದಕ್ಕೆ ನಮ್ಮ ನೀನಾಸಂ ಸತೀಶ್ ಆಗಲಿ, ಭಾಷಣ ಸಮಯ ಮುಗಿದಂತ, ನನಗೆ ಇನ್ನೂ 1 ತಾಸು ಬೇಕು, ಬರೀ ರಂಗಭೂಮಿ ಹೇಳೋಕ್ಕೆ ಬೇಕು, ಬೇಗ ಮುಗಿಸ್ತೀನಿ. ಹೀಗೆ ರಂಗಭೂಮಿಯ ಅನೇಕ ಮಜಲುಗಳನ್ನು ನಾವು ಗುರುತಿಸ್ತಾ ಹೋಗ್ಬೋದು, ದಾಖಲಿಸ್ತಾ ಹೋಗ್ಬೋದು. ನಾನಾಗಲೇ ಹೇಳಿದಾಗೆ ಒಂದು ದೊಡ್ಡ ಥೀಸಿಸ್ಗೆ ಆಗುವಷ್ಟು ವಿಷಯ ಇದೆ. ಇನ್ನು ಚಿಕ್ಕದಾಗಿ ಸಿನಿಮಾಗೆ ಬಂದ್ಬಿಡ್ತೀನಿ. ಕಿರುತೆರೆ ಮತ್ತು ಸಿನಿಮಾ, ಆಗಲೇ ಹೇಳಿದಾಗೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮಸ್ಥಳ ಹಲ್ಲೆಗೆರೆ, ಮಂಡ್ಯದವರು. ತುಂಬ ಜನ ಬೇರೆ ಮೈಸೂರಿನವರು ಅಂತ ಅಂದ್ಕೊಂಡಿದ್ದಾರೆ, ಆದರೆ ಅವರು ಮಂಡ್ಯದವರು. ಇನ್ನು ನಿಮಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ, ರೆಬಲ್ ಸ್ಟಾರ್ ಕನ್ನಡ ಚಿತ್ರರಂಗ ಇಡೀ ಈ 4-5-6 ದಶಕಗಳ ಒಂದು ಇತಿಹಾಸವನ್ನು ಬರೆದ್ರೆ, ಆ ಇತಿಹಾಸದಲ್ಲಿ ಅಂಬರೀಷ್ ಅವರ ಹೆಸರು ಇಲ್ಲದೆ, ವಿಷ್ಣುವರ್ಧನ್ ಅವರ ಹೆಸರು ಇಲ್ಲದೆ ಆ ಪುಟಗಳೇ ಮುಂದಕ್ಕೆ ಹೋಗೋದಿಲ್ಲ ಅಂತ ಅಚ್ಚೊತ್ತಿದಂಥ ಕಲಾವಿದರು ನಮ್ಮ ಮಂಡ್ಯ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕೆ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಬಿ ಎಸ್ ರಂಗ ಅವರು ಅಮರಶಿಲ್ಪಿ ಜಗಣಾಚಾರಿ, ಕನ್ನಡದ ಮೊಟ್ಟ ಮೊದಲ ಕಲರ್ ಪಿಕ್ಚರ್ ಅಂತೀವಲ್ಲ, ವರ್ಣಚಿತ್ರ ಮಾಡಿದವರು ಬಿ ಎಸ್ ರಂಗ ಅವರು, ನಮ್ಮ ಬಿಂಡಿಗನೆಲೆಯವರು, ಮಂಡ್ಯದವರು. ಮೊಟ್ಟ ಮೊದಲ 70 mm ಚಿತ್ರ, 70 mm ಸ್ಕ್ರೀನ್ನಲ್ಲಿ ಚಿತ್ರ ಮಾಡಿದವರು ಕೆ ವಿ ಜಯರಾಮ್ ಅವರು, ನಮ್ಮ ನಾಗಮಂಗಲದ ಎಲೆಕೊಪ್ಪದ ಕೆ ವಿ ಜಯರಾಮ್ ಅವರು. ಶರವೇಗದ ಸರದಾರ ಸಿನಿಮಾ, ಅದು ನಮ್ಮ ಮಂಡ್ಯದವರು, ಅದು ನಮ್ಮ ನಾಗಮಂಗಲದವರು ವಿಶೇಷವಾಗಿ. ಹೀಗೆ ಅನೇಕ ಮೊದಲುಗಳು ಸಿನಿಮಾದಲ್ಲಿದ್ದಾವೆ. ಕೆ ವಿ ಶಂಕರೇಗೌಡರು ಕೂಡ ಸಿನಿಮಾ ಮಾಡಿದ್ರು, ಕೂಡಿ ಬಾಳೋಣ ಅಂತ. ಅವರ ಮಗ ಕೂಡ ಸಚ್ಚಿದಾನಂದ ಅವರು ಕೂಡ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ರು, ಸಂಕ್ರಾಂತಿ, ಹೊಸ ನೀರು, ಭಾಳಷ್ಟು ಸಿನಿಮಾ ಮಾಡಿದ್ರು. ಅವರ ಒಂದು ಪಾಪ್ಯುಲರ್ ಸಾಂಗ್ ಯಾವುದು ಅಂದರೆ ಸುಖದ ಸ್ವಪ್ನಗಾನ ಎದೆಯ ಸಿತಾಣ. ಇದು ಇವತ್ತಿಗೂ ಕನ್ನಡ ಚಿತ್ರ ಜಗತ್ತಿನಲ್ಲಿ ಒಂದು ಅಚ್ಚಳಿಯದ ಹಾಡು. ಇಂಥ ಹಾಡುಗಳನ್ನು ಕೊಟ್ಟವರು ಕೆ ವಿ ಸಚ್ಚಿದಾನಂದ ಅವರು. ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ನಾನು ಲಿಸ್ಟ್ ಮಾಡ್ತಾ ಹೋದರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರಾಗಲಿ, ನೀನಾಸಂ ಸತೀಶ್ ಆಗಲಿ, ಮಂಡ್ಯ ರಮೇಶ್, ಭಾಳ ಮುಖ್ಯವಾಗಿ ಹೆಸರಿನ ಜೊತೆಗೆ ಮಂಡ್ಯವನ್ನು ಇಟ್ಕೊಂಡವರಲ್ಲಿ ಮಂಡ್ಯ ರಮೇಶ್ ಅವರು, ಮಂಡ್ಯ ನಾಗರಾಜ್ ಅಂತ ಒಬ್ಬ ನಿರ್ದೇಶಕರು ಇದ್ದಾರೆ. ಮಂಡ್ಯ ರಮೇಶ್ ಅವರು ಕಿರುತೆರೆ, ರಂಗಭೂಮಿ, ಚಲನಚಿತ್ರ ಮೂರರಲ್ಲೂ ಏಕಕಾಲಕ್ಕೆ ದುಡಿತಾ ಇರುವಂಥ ಮಂಡ್ಯದ ಅಪ್ಪಟ ಪ್ರತಿಭೆ ಮತ್ತು ತಾವೇ ನಟನ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ ಸಂಸ್ಥೆಯ ಮೂಲಕ ಅನೇಕ ಕಲಾವಿದರಿಗೆ ಬೆಳಕಾಗಿದ್ದಾರೆ, ದಾರಿದೀಪ ಆಗಿದ್ದಾರೆ. ಇಂಥ ಅನೇಕರು ಹೆಸರುಗಳು ಹೇಳ್ತವ್ರೆ. ಎ ಪಿ ಅರ್ಜುನ್ ಆಗಲಿ, ಜೋಗಿ ಪ್ರೇಮ್ ಆಗಲಿ, ಮಳವಳ್ಳಿ ಸಾಯಿ ಕೃಷ್ಣ ಆಗಲಿ, ಅಕ್ಷತಾ ಪಾಂಡವಪುರ ಆಗಲಿ,
ಆ, ಗಿಲ್ಲಿ ನಟ, ಆ, ಭಾಳಷ್ಟು ಜನ, ಶ್ರೀಕಂಠಮೂರ್ತಿ ಅಂತ ಅಜಯ್ ಕುಮಾರ್ ಅಂತ ಅವ್ರ ಹೆಸರು. ಕನ್ನಡದ ನೀವು ಎಷ್ಟೊಂದು ಶ್ರುತಿಯವರ ಸಿನಿಮಾಗಳಿತ್ತಲ್ಲ, ಶ್ರುತಿಯವರು, ಸುಧಾರಾಣಿಯವರು, ಅವರೆಲ್ಲ ಮಾಡ್ತಿದ್ದ, ಹೀರೋಯಿನ್ ಆಗಿ ಮಾಡ್ತಿದ್ದ ಸಮಯದಲ್ಲಿ ಬಂದಂಥ ಅನೇಕ, ಈವನ್ ತವರಿಗೆ ಬಾ ತಂಗಿ ಸಿನಿಮಾ ಕೂಡ ಕಥೆಗಾರ ಅಜಯ್ ಕುಮಾರ್ ಅವರು, ಮಂಡ್ಯದವರು, ನಾಗಮಂಗಲದವರು. ಒಬ್ಬ ಕಥೆಗಾರನಿಗೆ ಅವನ ರೆಮ್ಯುನರೇಷನ್ ಒಂದು ಭಾಗದ ಆದಾಯ ಎಷ್ಟಿರುತ್ತೋ ಅದನ್ನು, ಅಂದರೆ ಒಂದು ಯಾವುದೋ ಒಂದು ಹುಬ್ಬಳ್ಳಿನೋ ಅಥವಾ ಮೈಸೂರು ಏರಿಯಾನೋ ಅಲ್ಲಿನ ಬರುವ ಆದಾಯಕ್ಕೆ ತಕ್ಕನಾದ ಹಣ ಕೊಡಬೇಕು ಅಂತ, ಗೌರವಧನ ಕೊಡಬೇಕು ಒಂದು ಕತೆಗೆ ಅಂತ ಡಿಮ್ಯಾಂಡ್ ಮಾಡಿದಂಥ ಕತೆಗಾರ. ಅಂಥ ಕತೆಗಾರರು ಕನ್ನಡದಲ್ಲಿ ಯಾರಾದರೂ ಇದ್ದರೆ ಅದು ಅಜಯ್ ಕುಮಾರ್ ಮಾತ್ರ, ಸಿನಿಮಾ ಕತೆಗಾರ. ಈ ಥರದ ಅನೇಕ ಮೊದಲುಗಳಿದೆ. ಮತ್ತು ಲಂಡನ್ ಮ್ಯೂಸಿಯಮ್ಮಲ್ಲಿ ಒಂದು ವಿಷಯ ಇದೆ. ಮೈಸೂರು ದಸರಾನ ಶೂಟ್ ಮಾಡೋದಕ್ಕೆ ಒಂದು ತಂಡ ಬರುತ್ತೆ, ಶೂಟಿಂಗ್ ಮಾಡೋಕ್ಕೆ 1936ರಲ್ಲಿ. ಆ ತಂಡ ಬಂದು ಇಲ್ಲಿ ಶೂಟ್ ಮಾಡಿದ್ಮೇಲೆ ಒಬ್ಬ ಮಾವುತನ ಮಗನ್ನ ನೋಡುತ್ತೆ. ಆನೆಯನ್ನು ಅದರ ಸುತ್ತ ಅದ್ರ ಮೇಲೆ ಹತ್ತಿ ಇಳಿದು ಏಣಿ ಹಾಗೆ ದಡದಡ ಅಂತ ಹತ್ತೋದೇನು, ಆನೆಯ ಜೊತೆ ಅಷ್ಟು ಆಪ್ತವಾಗಿ ಇದ್ದಂಥದನ್ನ ನೋಡಿ ಆ ಹುಡುಗನ್ನ ಕರ್ಕೊಂಡು ಹೋಗಿ ಲಂಡನಲ್ಲಿ ಕರ್ಕೊಂಡು ಹೋಗಿ ಸಿನಿಮಾ ಮಾಡ್ತಾರೆ, ಎಲಿಫೆಂಟ್ ಬಾಯ್ ಅಂತ. ಆ 36ರಲ್ಲಿ ಇಲ್ಲಿ ಶೂಟಿಂಗ್ ಮಾಡ್ತಾರೆ, ಮೇಲ್ಕೋಟೆಯಲ್ಲಿ ಶೂಟಿಂಗ್ ಮಾಡ್ತಾರೆ. ಒಂದು ಹಾಲಿವುಡ್ ಸಿನಿಮಾ ಮೊದಲು ಮೇಲ್ಕೋಟೆಯಲ್ಲಿ ಶೂಟಿಂಗ್ ಆಗುತ್ತೆ 1936ರಲ್ಲಿ. ಇಂಥ ಎಷ್ಟೊಂದು ಮೊದಲುಗಳಿವೆ ನಮ್ಮ ಮಂಡ್ಯಗೆ ಅಂತಂದರೆ, ಹೇಳ್ತಾ ಹೋಗ್ಬೋದು. ನಾನು ಅದೇ ಸಮಯ ಇಲ್ಲ ಅಂತ ಮತ್ತೆ ಕೊಡ್ತಿದ್ದಾರೆ. ಶನಿ ಮಹಾದೇವಪ್ಪ ಅವರಾಗಲಿ, ರಥಸಪ್ತಮಿ ಅರವಿಂದ್, ನಾಗಮಂಗಲ ಕಿಟ್ಟಿ, ಬಸ್ಕುಮಾರ್, TR ರಮಾ, ಪಾಲಳ್ಳಿ ರಾಮಕೃಷ್ಣ, ನವೀನ್ ಚಂದ್ರ, ಮಂಡ್ಯ ರವಿ, ಹೀಗೆ ಅನೇಕರು ಇದ್ದಾರೆ. ಮೋಹಕ ತಾರೆ ನಟಿ ರಮ್ಯಾ ಅವರು ಮಂಡ್ಯದವರು. ರೆಬಲ್ ಸ್ಟಾರ್ ಅಂಬರೀಷ್ ಅವರಿಂದ ಹಿಡಿದು VS ರಂಗ ಅವರಿಂದ ಹಿಡಿದು ಎಂತೆಂಥ ಕಲಾವಿದರು ಇಲ್ಲಿ ಬಂದು ಹೋಗಿದ್ದಾರೆ. ನಿರ್ದೇಶಕರು, ನಿರ್ಮಾಪಕರು, ಸಂದೇಶ್ ನಾಗರಾಜ್ ಅಂತ ನಿರ್ಮಾಪಕರು, ಪೂರ್ಣಚಂದ್ರ ತೇಜಸ್ವಿ ಅಂತ ಸಂಗೀತ ನಿರ್ದೇಶಕರು, ನವೀನ್ ಸಜ್ಜು ಅಂತ ಗಾಯಕ, ಹೀಗೆ ಅನೇಕರು ಇರುವಂಥ ನೆಲ ನಮ್ಮ ಮಂಡ್ಯ ಜಿಲ್ಲೆ. ನಾವು ಶೂಟಿಂಗಲ್ಲೂ ಏನು ಕಮ್ಮಿ ಇಲ್ಲ. ಮಹಾದೇವಪುರ ಆಗಲಿ, ಪಾಂಡುಪುರ ಆಗಲಿ, ಕರಿಘಟ್ಟ ಆಗಲಿ, ಕುಂತಿ ಬೆಟ್ಟ ಆಗಲಿ, ಆಲ್ತಿ ಬೆಟ್ಟ ಆಗಲಿ, ಎಲ್ಲವೂ ಒಂದು ಸ್ವರ್ಗದ ಹಾಗೆ ಇರುವಂಥ ಮಂಡ್ಯ ಜಿಲ್ಲೆ ಸಕ್ಕರೆ ಸೀಮೆ. ಈ ಸಕ್ಕರೆ ಸೀಮೆಯ ಬಗ್ಗೆ ಹೇಳ್ತಾ ಹೋದರೆ, ಬರೀತಾ ಹೋದರೆ ಕೆಲವು ಪುಟಗಳು ಸಾಲದಿಲ್ಲ, ದೊಡ್ಡ ಪುಸ್ತಕವೇ ಬೇಕಾದೀತು. ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವೇದಿಕೆಯಲ್ಲಿರುವ ಅಧ್ಯಕ್ಷರು ಆದ ಪ್ರೊಫೆಸರ್ ಕೃಷ್ಣೇಗೌಡರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಪಕ್ಷಿ ನೋಟ ಅಷ್ಟೇ ಹೇಳಿದ್ದು, ತುಂಬ ಹೆಸರುಗಳನ್ನು ಹೇಳೋಕ್ಕಾಗಿಲ್ಲ ಸಮಯದ ಅಭಾವದಿಂದ, ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ಹೋಗಿ ಬರ್ತೀನಿ. ಚಲುವರಾಯ ಸ್ವಾಮಿ ಅವರು ನಿರ್ಮಾಣ ಮಾಡಿದ ಅವರ ಮಗ ಸಚಿನ್ ಚಲುವರಾಯ ಸ್ವಾಮಿ ಅಭಿನಯಿಸಿದ ಹ್ಯಾಪಿ ಬರ್ಡೇ ಸಿನಿಮಾ, ಆ ಸಿನಿಮಾದ ನಿರ್ದೇಶಕರು ಮಹೇಶ್ ಸುಖದರೆ, ನಮ್ಮೂರು ಪಕ್ಕದವರು. ಆ ಚಲುವರಾಯ ಸ್ವಾಮಿಯವರು ಇಜ್ಜಿಲ್ಘಟ್ಟದವರು, ನಮ್ಮ ಎದುರು ಮನೆಯವರು, ನಾನು ಇಜ್ಜಿಲ್ಘಟ್ಟದವನು. ಹೋಗುಮೆ ಎಲ್ಲರ ಒಂದಪ ಕದ್ದು ಹೋಗುಮೆ, ಬರುಮೆ ಮಾರ್ಲಮಿ ಹಬ್ಬವ ಕಳಕ ಬರುಮೆ. ನಮಸ್ಕಾರ.